ಪೊಲಿಟಿಕಲ್ನ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಕಾರಣ ರಾಜಕೀಯದ ಯಾವುದೇ ಸುದ್ದಿ ಇದ್ರೂ ಕೂಡ ಮೊದಲು ಬ್ರೇಕ್ ಮಾಡೋದು, ಫಾಲೋ ಅಪ್ ಮಾಡೋದು ನಿಮ್ಮ ರಿಪಬ್ಲಿಕ್ ಕನ್ನಡ. ಅದು ಎಲ್ಲಿ ಮಟ್ಟಿಗೆ ಅಂದ್ರೆ ಒಂದು ಹಗರಣ ಬೆಳಕಿಗೆ ಬಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗೋ ತನಕ ಆ ಸುದ್ದಿಯನ್ನ ಬೆಂಬಿಡದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡುತ್ತೆ. ಅದರಲ್ಲಿ ಈಗ ಮೂಡಾ ಹಗರಣವು ಕೂಡ ಒಂದು. ಮೂಡಾ ಫೈಲ್ಸ್ ತೆರೆದಿಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಮೂಡಾದ ಎಕ್ಸ್ಕ್ಲೂಸಿವ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಆಗುತ್ತೆ, ಬೇರೆಯವರು ಅದನ್ನ ಫಾಲೋ ಅಪ್ ಮಾಡ್ತಾರೆ. ಒಂದೊಂದು ದಿನವೂ ಒಂದೊಂದು ರೀತಿಯ ಎಕ್ಸ್ಕ್ಲೂಸಿವ್. ರಾಜ್ಯಾದ್ಯಂತ ರಿಪಬ್ಲಿಕ್ ಕನ್ನಡ ಸುದ್ದಿಯದ್ದೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ. ಮೂಡಾ ಫೈಲ್ಸ್ ತೆರೆದಿಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಉಳಿದವರು ಅದನ್ನ ಫಾಲೋ ಮಾಡ್ತಿದ್ದಾರೆ, ಅಂದ್ರೆ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. 3 ದಾಖಲೆಗಳು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಮೊನ್ನೆ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾಗಿರುವಂತಹ ಪತ್ರ, ಅದನ್ನ ವೈಟ್ನರ್ ಇಂದ ಅಳಿಸಾಕಿರುವಂತಹ ದಾಖಲೆ. ಮತ್ತೊಂದು ನಿನ್ನೆ 50-50 ಅನುಪಾತದಲ್ಲೇ ಸೈಟ್ ಕೇಳಿದ್ರು ಅನ್ನುವಂತಹ ದಾಖಲೆ. ಇವತ್ತು ನಡಾವಳಿಯ ಸಭೆ ಆಗಿತ್ತು, ಆ ಸಭೆಯಲ್ಲಿ ಡಾಕ್ಟರ್ ಯತೀಂದ್ರ ಭಾಗಿಯಾಗಿದ್ರು ಅನ್ನೋದರ ದಾಖಲೆ. ರಿಪಬ್ಲಿಕ್ ಕನ್ನಡ ಯಾವುದೇ ಸುದ್ದಿಯನ್ನ ಬ್ರೇಕ್ ಮಾಡಿದ್ರೆ ಅದನ್ನ ದಾಖಲೆಗಳ ಸಮೇತ ಜನರ ಮುಂದೆ ಇಡುವ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಮೂಡಾ ಹಗರಣವು ಒಂದು. ಕಳೆದ 3 ದಿನಗಳಿಂದಲೂ ಕೂಡ ದಿನಕ್ಕೊಂದೊಂದು ಎಕ್ಸ್ಕ್ಲೂಸಿವ್ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಮುಂದೆ ಇಡುವ ಪ್ರಯತ್ನ ಮಾಡಿದೆ. ಅದು ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಇಲ್ಲಿ ತನಕ ಆಗಿರುವ ಬೆಳವಣಿಗೆ ಏನೆಲ್ಲ ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಇದು ಮೂಡಾ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಮೆಗಾ ಸುದ್ದಿ. ಎಕ್ಸ್ಕ್ಲೂಸಿವ್ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಯಾವುದೇ ಒಂದು ವರದಿ ಪ್ರಸಾರ ಮಾಡಿದ್ರೂ ಅದು ಇಂಪ್ಯಾಕ್ಟ್ ಆಗುವವರೆಗೂ ಬಿಡೋ ಮಾತೇ ಇಲ್ಲ. ನಮ್ಮ ವರದಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ. ನಾವು ಪ್ರಸಾರ ಮಾಡುವ ಸುದ್ದಿ ಇಲ್ಲಿಂದ ದಿಲ್ಲಿವರೆಗೂ ಸದ್ದು ಮಾಡುತ್ತೆ. ಇದಕ್ಕೂ ಮತ್ತೊಂದು ಉದಾಹರಣೆಯೇ ಮೂಡಾ ಹಗರಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಪ್ ಚುಕ್ಕಿ ಇಲ್ಲ ಅಂತ. ವೈಟ್ ಮಾರ್ಕ್ ಇದೆ, ವೈಟ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮೂಡಾ ಹಗರಣದ ಆಳ ಅಗಲ ಕಲೆ ಹಾಕುತ್ತಿರುವ ರಿಪಬ್ಲಿಕ್ ಕನ್ನಡ ಕಳೆದ 3 ದಿನಗಳಿಂದ ಒಂದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತಿದೆ. ಮೊನ್ನೆ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. ನಿನ್ನೆ ಸಿಎಂ ಪತ್ನಿ ಬರೆದಿದ್ರು ಎನ್ನಲಾಗಿರುವ ಪತ್ರಕ್ಕೆ ಸಾಕ್ಷ್ಯ ಸಿಕ್ಕಿತ್ತು. ಇಂದು 3ನೇ ಮಹತ್ವದ ದಾಖಲೆ ರಿಲೀಸ್ ಮಾಡಿದೆ. ಮೂಡಾ ಹಗರಣದ ಕುತ್ತು ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬಂದಿದೆ. ಹೀಗಾಗಿ ಮೂಡಾ ಸಾಮಾನ್ಯ ಸಭೆ ನಡಾವಳಿ ಎನ್ನಲಾದ ಮಹತ್ವದ ದಾಖಲೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ನವೆಂಬರ್ 20, 2020 ನಡೆದಿದೆ ಎನ್ನಲಾಗಿರುವ ಸಭೆಯ ನಡಾವಳಿಯಿಂದ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಭಿವೃದ್ಧಿಯಾದ 50% ಜಮೀನು ಮಾಲೀಕರಿಗೆ ನೀಡಲು ಮೂಡಾ ನಿರ್ಧರಿಸಿತ್ತು ಎನ್ನಲಾಗ್ತಾ ಇದೆ. ನವೆಂಬರ್ 20, 2020 ಮೂಡಾ ಸಭೆ ನಡೆಸಿತ್ತು ಎನ್ನಲಾಗ್ತಾ ಇದೆ. ಸಿದ್ದು ಪತ್ನಿಯ ಮನವಿಯನ್ನು ಸಭೆಯ ಮುಂದೆ ಇಡಲಾಗಿತ್ತು ಎನ್ನಲಾಗ್ತಿದೆ. ಈ ಸಭೆಯಲ್ಲಾದ ನಿರ್ಣಯವೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಅಂದು ನಡೆದ ಸಭೆಯಲ್ಲಿ ಯತೀಂದ್ರ ಭಾಗಿಯಾಗಿದ್ರು ಎನ್ನಲಾಗ್ತಾ ಇದ್ದು, ಮೂಡಾ ಸದಸ್ಯ ಮತ್ತು ಶಾಸಕರಾಗಿರುವ ಡಾಕ್ಟರ್ ಯತೀಂದ್ರ ಭಾಗಿಯಾಗಿದ್ದು ಎನ್ನುವುದಕ್ಕೆ ಈ ದಾಖಲೆಯೇ ಮಹತ್ವದ ಸಾಕ್ಷಿಯಾಗ್ತಾ ಇದೆ. ಇನ್ನು ಸಿದ್ದು ಪತ್ನಿ ಮನವಿಗೆ ಅನುಮೋದನೆ ಕೊಟ್ಟಿದ್ದು ಇದೇ ಸಭೆಯಲ್ಲಿ ಅನ್ನೋ ಪ್ರಶ್ನೆ ಎದುರಾಗಿದೆ. ಹಾಗಾದ್ರೆ ಅಂದು ನಡೆದ ಸಭೆಯಲ್ಲಿ ಮತ್ತಷ್ಟು ಹಲವು ನಾಯಕರು ಭಾಗಿಯಾಗಿದ್ರು ಎನ್ನಲಾಗ್ತಾ ಇದೆ. ಡಾಕ್ಟರ್ ಯತೀಂದ್ರ, HV ರಾಜೀವ್, ತನ್ವೀರ್ ಸೇಠ್, ಜಿಟಿ ದೇವೇಗೌಡ, ರಾಮದಾಸ್, ಸಂದೇಶ್ ನಾಗರಾಜ್ ಭಾಗಿಯಾಗಿದ್ರು ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನೋಡಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದೊಂದು ರೀತಿಯಲ್ಲಿ ದಾಖಲೆಗಳ ಸಮೇತ ವರದಿನ ಬಿತ್ತರಿಸಿದ್ದೀವಿ. ಜೊತೆಗೆ ರಿಪಬ್ಲಿಕನ ಒಂದಷ್ಟು ಪ್ರಶ್ನೆಗಳನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಡುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಇವತ್ತು 3ನೇ ದಾಖಲೆಯನ್ನ ಬೆಳಗ್ಗೆ 9 ಗಂಟೆ ನಾವು ಬ್ರೇಕ್ ಮಾಡಿದ್ದೀವಿ. ಆ ದಾಖಲೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಪ್ರಶ್ನೆಗಳು ಏನು ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ನವೆಂಬರ್ 2020ರ ಸಭೆಯಲ್ಲಿ ಆಗಿದ್ದೇನು ಅನ್ನುವಂಥ ಪ್ರಶ್ನೆ. ಯಾರು ಭಾಗಿಯಾಗಿದ್ರು, ಅಲ್ಲಿ ಏನ್ ಬೆಳವಣಿಗೆ ಆಯ್ತು, ಏನ್ ಚರ್ಚೆ ಆಯ್ತು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ 2020 ನವೆಂಬರ್ 20ರಲ್ಲಿ ಆಯ್ತಲ್ಲ ಒಂದು ಸಭೆ, ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗುತ್ತೆ. ಪ್ರಶ್ನೆ 2, ಮೂಡ ಸಭೆಯಲ್ಲಿ ಸಿಎಂ ಪುತ್ರ ಇದ್ದಿದ್ದು ನಿಜಾನ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆ ರಿಪಬ್ಲಿಕನ್ಗೆ ಲಭ್ಯ ಆಗಿದೆ. ಆ ದಾಖಲೆಯಲ್ಲಿ ಒಟ್ಟು 19 ಜನ ಭಾಗಿಯಾಗಿದ್ರು. ಬಿಜೆಪಿಯವರಿದ್ರು, JDSನವರಿದ್ರು, ಮತ್ತೊಂದು ಕಡೆ ಕಾಂಗ್ರೆಸ್ನವರು ಇದ್ರು. ಅದರಲ್ಲಿ ಶಾಸಕ ಡಾಕ್ಟರ್ ಯತೀಂದ್ರ ಅವರು, ಅಂದ್ರೆ ಆಗ ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ ಅವರು ಕೂಡ ಭಾಗಿಯಾಗಿದ್ರು ಅಂತ. ಹಾಗಾಗಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು. ನೀವು ಕೂಡ ಭಾಗಿಯಾಗಿದ್ರಾ? ನಿಮ್ಮ ತಾಯಿ ಅವರಿಗೆ ನಿವೇಶನ ಕೊಡೋದಕ್ಕೆ ಹಾಗಾದ್ರೆ ನೀವೇ ಒಪ್ಪಿಗೆ ಸೂಚಿಸಿದ್ರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಅದಕ್ಕೊಂದು ಕ್ಲಾರಿಟಿ ಸಿಗಬೇಕು. ಅದೇ ರೀತಿ ಪ್ರಶ್ನೆ 3, ಸಿದ್ದರಾಮಯ್ಯನವರೇ, ಇದು ಸ್ವಜನ ಪಕ್ಷಪಾತವಲ್ಲವೇ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ವಿರೋಧ ಪಕ್ಷದವರು ನಿಮ್ಮ ಪ್ರಭಾವ ಬಳಸಿ ಅಧಿಕಾರಿಗಳ ಮೇಲೆ ಒತ್ತಡ ತಂದೆ 14 ನಿವೇಶನಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದ್ದೀರಿ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ. ಸೊ ಈ ಬೆಳವಣಿಗೆಯಿಂದಲೂ ಕೂಡ ಪ್ರಶ್ನೆ ಇದೆ. ಪ್ರಶ್ನೆ 4, ಸ್ವಜನ ಪಕ್ಷಪಾತ ನೈತಿಕವಾಗಿ ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ. ಪ್ರಶ್ನೆ 5, ತಾಯಿಗೆ ಸೈಟ್ ಅಲಾಟ್ ಆದ ಸಭೆಯಲ್ಲಿ ಡಾಕ್ಟರ್ ಯತೀಂದ್ರ ಅವರು, ಆಗಿನ ಶಾಸಕರಾಗಿದ್ರು ಡಾಕ್ಟರ್ ಯತೀಂದ್ರ, ಮೂಡಾದ ಸದಸ್ಯರು ಕೂಡ ಆಗಿದ್ರು. ಹಾಗಾಗಿ ಆ ಸಭೆಯಲ್ಲಿ ಭಾಗಿಯಾಗಿದ್ರಾ? ನೀವ್ಯಾಕೆ ಭಾಗಿಯಾದ್ರಿ? ನಿಮ್ಮ ಮನೆಗೆ ನಿವೇಶನಗಳನ್ನ ಪಡೆದುಕೊಳ್ಳುವಲ್ಲಿ ನೀವೇ ಒಪ್ಪಿಗೆ ಸೂಚಿಸಿದ್ದು ಹೌದಾ? ಈ ಪ್ರಶ್ನೆ ಇದೆ. ಪ್ರಶ್ನೆ 6, ತಾಯಿ ಮನವಿಗೆ ಅಸ್ತು ಅಂದ್ರ ಡಾಕ್ಟರ್ ಯತೀಂದ್ರ ಅವರು ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇರುತ್ತೆ. ಅದರಲ್ಲಿ ನೈಟ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಆ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ನೈಟ್ ಪಾರ್ಟಿ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರಿಗೆ ಬೆದರಿಕೆ. ಬೆಂಗಳೂರಿನ ಬಂಡೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಇದು. ಯುವತಿ ಸೇರಿ ಸ್ನೇಹಿತರ ಜೊತೆಗೆ ನೈಟ್ ಪಾರ್ಟಿ, ಅದನ್ನ ಪೊಲೀಸರು ಹೋಗಿ ಪ್ರಶ್ನೆ ಮಾಡ್ತಾರೆ. ಇದನ್ನ ಕಂಡು ಪೊಲೀಸರಿಗೆ ಸಾರ್ವಜನಿಕರು ದೂರು ಕೊಡ್ತಾರೆ, ಈ ರೀತಿ ಪಾರ್ಟಿ ಆಗ್ತಿದೆ ಬನ್ನಿ ಅಂತ. ಕಾರಣ ಇಷ್ಟೇ, ಯುವತಿಯ ಸುರಕ್ಷತೆಯ ಕಾರಣಕ್ಕೆ ಮನೆಗೆ ಹೋಗೋದಕ್ಕೆ ಪೊಲೀಸರು ಸೂಚನೆ ಕೊಡ್ತಾರೆ. ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಇಂಥದ್ದೇ ಒಂದು ಘಟನೆ ಆಯ್ತಪ್ಪ. ಲೇಟ್ ನೈಟ್ ಪಾರ್ಟಿ ಮುಗಿಸಿ ಯುವತಿ ಡ್ರಾಪ್ ಕೇಳ್ತಾರೆ ಒಬ್ಬ ಬೈಕ್ ಸವಾರನ ಹತ್ರ. ಆತ ಈಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ಆಯಿತು ಅನ್ನುವಂಥ ವಿಚಾರ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ವಾ ಅನ್ನುವಂಥ ಪ್ರಶ್ನೆ